ಬಿಟ್ಲಾ ಗೋಲಿಗೆ ನೋಡ್ಕೊಂಡು ಹೊಡಿಯೋ. ನಿನ್ ಗೋಲಿಗ? ನನ್ ಗೋಲಿಗಲ್ಲ, ನಿನ್ ಗೋಲಿಗೆ. ಈ ಗೋಲಿ ಆಟದಲ್ಲಿ ನನ್ನನ್ನು ಸೋಲ್ಸಿದ್ ಗಂಡಸೇ ಇಲ್ಲ ಗೊತ್ತಾ. ನಾನು ಗೋಲಿಗೊಂದ್ಸತಿ ಗುರಿ ಇಟ್ಟು ಹೊಡೆದ ಅಂದ್ರೆ ಆ ಗೋಲಿ ಚಿಂದಿ ಚಿತ್ತಲ ಬಿಡುತ್ತೆ. ಹೊಡೆದ್ಬಿಟ್ಟು ತೋರ್ಸ. ಏನಪ್ಪಾ ನಿಮ್ಗೊಂದ್ ಸ್ವಲ್ಪನೂ ಜವಾಬ್ದಾರಿ ಬೇಡ? ಮನೆ ಕೆಲಸ ಮಾಡೋದ್ ಬಿಟ್ಟು ಗೋಲಿ ಆಡ್ತಿದ್ರಲ್ಲ, ನಿಮ್ ನಾಚಿಕೆ ಆಗಲ್ಲ? ನಮ್ದು ಗಂಡು ಗೋಲಿ ವಂಶ. ಇದು ಗಂಡು ಗೋಲಿ ವಂಶದ ಗೋಲಿನೇ. ಗೋಲಿ ಆಟ ಆಡೋದು ಪುಟ್ ಮಕ್ಳಪ್ಪ. ಈ ಗೋಲಿ ಆಟನ ಬರೀ ಪುಟ್ ಮಕ್ಕಳಪ್ಪನು ದೊಡ್ಡರು ಕೂಡ ಆಡಬಹುದು. ಈ ಕಾಲದ ಮಕ್ಕಳಿಗೆ ಗೋಲಿ ಆಟ ಇತ್ತು ಅನ್ನೋದೇ ಮರ್ತೋಗಿದೆ. ಅದಕ್ಕೆ ನಾವು ಈ ಗೋಲಿ ಆಟನ ಆಡಿ ಗೋಲಿ ಆಟ ಅಂತ ಒಂದಿದೆ ಅಂತ ಮಕ್ಕಳು ತೋರಿಸ್ತಾ ಇದ್ದೀವಿ. ಸರಿ ಬೇಗ ಆಟ ಮುಗಿಸಿ ಒಳಗಡೆ ಬನ್ನಿ. ನಮ್ಮ ಅಣ್ಣ ಏನಾದ್ರು ನಿಮ್ಮನ್ನ ನೋಡಿದ್ರೆ ಚಟ್ನಿ ಮಾಡ್ಬಿಡ್ತಾನೆ. ಬಿಟ್ಲಾ ನೀನು ನಿಜವಾದ ಗೋಲಿ ಪಟ್ಟುನೇ ಆಗಿದ್ರೆ ಪಾಂಡರಂಗನ್ ಗುರಿ ಇಡ. ಎಲ್ಲಿ ಗುರಿ ಇಡ್ಲಿ? ಆಣೆ ಗುರಿ ಇಡ. ಗುರಿ ಇಟ್ರೆ ಕೊಡ್ತೀಯಾ? ಮಸಾಲ ದೋಸೆ ಎಲ್ಲ ನಿಂಗೆ, ನಂಗೆ ಪಲ್ಯ ಸಾಕು. ಬಾವನ್ ಹಣೆ ಡಮಾರು. ಇವತ್ತು ನಿನಗೆ ಕಾದಿದೆ. ಜೋರಾಗಿ ಏಟ್ ಬಿತ್ತ ಬಾಬಾ. ಅಷ್ಟು ದಪ್ಪ ಗೋಲಿ ತಗೊಂಡು ಅಷ್ಟು ದೂರದಿಂದ ಹೊಡೆದ್ರೆ ಏಟ್ ಬಿಡದೆ ಇರುತ್ತೇನ್ರ? ಪಾಂಡರಂಗ ನಾವು ಗುರಿ ಟೆಸ್ಟ್ ಮಾಡ್ತಾ ಇದ್ವಾ, ಆದ್ರೆ ಈ ವಿಟ್ಲ ಕರೆಕ್ಟ್ ಆಗಿ ಗುರಿ ಇಟ್ಬಿಟ್ಟ. ಗುರಿ ಇಡೋದಕ್ಕೆ ನನ್ನ ಹಣನೆ ನಿಮ್ಗೆ ಸಿಕ್ಬೇಕಿತ್ತೇನ್ರಪ್ಪ? ಏನಾಯ್ತ್ರ ಬಾಬಾ? ತಿರೇ ಹೆಚ್ಚು ರಕ್ತ ಬರ್ತಿದೆ. ಏನೋ ಅದು ಹಣೆ ಬಡಿತು ಪುಣ್ಯ ಕಣ. ಅಪ್ಪಿ ತಪ್ಪಿ ಏನಾರ ಕಣ್ಣಿಗೆ ಬಿದ್ಬಿಟ್ಟಿದ್ರೆ ಕಣ್ಗುಡ್ಡಿನ ಆರ ಹೋಗ್ಬಿಟ್ರದಲ್ರ. ಏನೋ ಆಗಿದ್ ಆಗೋಯ್ತು, ಬಿಟ್ಬಿಡ. ಈ ವಿಷಯ ನಾನು ನಿನಗೆ ಬಿಡ ಮಗ ಅಲ್ಲ ಕಣ. ಹೊಡಿತೀರ ಬಾಬಾ? ನಿನ್ನ ನೋಡ್ದ ನಾನ್ ಯಾವ ಪಾಪಕ್ಕೆ ಹೋಗ್ಲು? ಯಾರ ಕೈಲಿ ಉಗಿಸ್ಬೇಕು ಅವ್ರ ಕೈಯಿಂದನೇ ಹೋಗಿಸ್ತೀನಿ. ದೇವ್ರು ಕೊಡ್ತಂಗೆ. ಇಲ್ಲಿ ನೋಡಮ್ಮ, ನಿಮ್ಮ ಉತ್ತರ ಕುಮಾರರು ನಮ್ಮ ಮೇಲೆ ತೋರಿಸಿರೋ ಪೌರುಷವ. ಏನ್ ಮಾಡಿದ್ರು? ಮನೆ ಮುಂದೆ ಚಿಕ್ಕ ಮಕ್ಳ ತರ ಗೋಲಿ ಆಡೋದು ಅಲ್ದೆ ಅದೇ ಗೋಲಿಯಿಂದ ನನ್ನ ಹಣೆಗೆ ಗುರಿ ಇಟ್ಬಿಟ್ನಮ್ಮ. ರಕ್ತ ಬರ್ತಾ ಇದೆ, ಬಾ ಬ್ಯಾಂಡೇಜ್ ಹಾಕ್ತೀನಿ. ದೇವ್ರು ಕೊಟ್ಟಂಗೆ ಬ್ಯಾಂಡೇಜ್ ಹಾಕೊಳಕ್ಕೆ ನನಗೂ ಗೊತ್ತಮ್ಮ. ಈ ತರ ಮಾಡಬಾರ್ದು ಕೆಲಸ ಮಾಡಿದ್ದೇನಲ್ಲ, ಸ್ವಲ್ಪ ವಿಚಾರಿಸ್ಕೊ. ಯಾಕೆ ಹೊಡೆದೆ? ಏನ್ ದೊಡ್ಡ ಗುರಿಗಾರ ನೀವು? ವಿಲಿಯಂ ಟೆಲ್ಲರ್, ರಾಮನ್ ಬಿಲ್ಲು. ನಿಮ್ ಜನ ನಾಚಿಕೆ ಆಗಲ್ಲ? ಈ ಪಲ್ಲು ಇವತ್ತು ನೀನ್ ನನಗೆ ಹೇಳ್ತಿದ್ಯಾ? ನಾಯಿಗೆ ಹೇಳಿದ್ರೆ ಅದ್ ನನಗಲ್ಲ ಅಂತ ಬಾಲ ಅಲ್ಲಾಡ್ಸ್ಬೇಕು. ಅಂದ್ರೆ ನೀನೆಲ್ಲ ನಾಯಿಗೆ ಹೋಲಿಸ್ತಿದ್ಯಾ? ಮತ್ತಿನೇನಪ್ಪ, ಮನೆ ಮುಂದೆ ಮಕ್ಳು ತರ ಗೋಲಿ ಆಡಿದ್ದು ಅಲ್ದೆ ನಮ್ಮ ಅಣ್ಣನ ಹಣೆಗೆ ಗೋಲಿನ ಹೊಡೆದು ರಕ್ತ ಬರ್ಸಿದ್ರಲ್ಲ, ಇದು ಸರಿನಾ? ನೋಡ್ಪಲ್ಲು, ಎಲ್ರ ಮುಂದೆ ಬೈದು ನನ್ ಮರ್ಯಾದೆ ತೆಗಿಬೇಡ. ಆಗ ಬೈಲೇಬೇಕು ಅಂತಿದ್ರೆ ಮನೆ ಒಳಗೆ ಕರ್ಕೊಂಡೋಗಿ ಬೈಲಿ. ಪಬ್ಲಿಕ್ ಅಲ್ಲಿ ಬೈದು ನನ್ನ ಮಾನ ಮರ್ಯಾದೆ ತೆಗಿಬೇಡ. ಮರ್ಯಾದೆ ಬೇರೆ ಕೇಳು. ನಿಮ್ಗೆ ಅವಮಾನ ಆಗ್ಲಿ ಅಂತಾನೆ ಮನೆ ಮುಂದೆ ಬೈತಾ ಇರೋದು. ಈ ರೀತಿ ಎಲ್ರಿಗೂ ತೊಂದರೆ ಕೊಡೋ ಬದಲು ಎಲ್ಲಾದ್ರೂ ಹಾಳಾಗಿ ಹೋಗ್ಬಾರ್ದಾ? ಎದುರುಬಿಟ್ಟು ನಲ್ಲಿಕಾಯಿ ಆಗ್ಬಾರ್ದಾ? ಎದುರುಬಿಟ್ಟು ಅಮಟೆಕಾಯಿ ಆಗ್ಬಾರ್ದಾ? ಅಂದ್ರೆ ನೀನ್ ನನ್ನ ಹಾಳಾಗಿ ಹೋಗು ಅಂತ ಹೇಳ್ತಿದ್ಯಾ? ಇದ್ರು ಒಂದೇ ಹೋದ್ರು ಒಂದೇ. ನೀನ್ ಯಾಕೆ ಕೋಪ ಮಾಡ್ತಿದ್ದ? ಅವನ ಕೋಪದಲ್ಲಿ ಒಂದ್ ಮಾತಲ್ಲ ಅಷ್ಟೇ. ಅಲ್ಲ ಕಣೋ, ಸ್ವಂತ ಹೆಂಡತಿನೇ ಗಂಡನಿಗೆ ಹಾಳಾಗಿ ಹೋಗುದ್ಮೇಲೆ ನನ್ನಂತೇನು ಬದುಕಿರ್ಬೇಕೇನೋ? ಮತ್ತೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸತ್ತೋಗ್ಬಿಡೋಣ ಅನ್ಕೊಂಡಿದ್ದೀನಿ. ನನಗ ಅಂದಿದ್ದು ಅಲ್ಲ, ನನ್ನ ಹೆಂಡತಿ ಪಲ್ಲುಗೆ ಜೋಬಲ್ ಏನಾದ್ರು ದುಡ್ಡಿದ್ರೆ ಕೊಟ್ಟೋಗ್ಬಿಡ. ಅರ್ಧ ತಿನ್ನೋಣ ಅಂತ ಜಾಜಿ ಅದಕ್ಕೆ ಹತ್ರ 200 ರೂಪಾಯಿ ಇಸ್ಕೊಂಡಿದ್ದೆ, ಅದು ಕೊಡ್ತೀನಿ. ಇಂದು ಆಯ್ತು. ಮುಂದಿನ ಜನ್ಮ ಅಂತಿದ್ರೆ ಆ ಜನ್ಮದಲ್ಲೂ ನಾವು ಸ್ನೇಹಿತರಾಗ ಇರೋಣ ಕಣೋ. ಕುಚಿಕು ಕುಚಿಕು ಕುಚಿಕು. ಅಲ್ಲ ಕಣ, ಸಾಯಕ್ ಹೊರಟಿರೋನ್ನ ತಡೆಯೋದ್ ಬಿಟ್ಟು ಬಾಯಿ ಅಂತ ಹೇಳ್ತಿದ್ಯಲ್ಲ. ನೀನ್ ಇಲ್ಲಿ ಇರ್ತೀಯನಾ? ಸುಮ್ಮನೆ ಇಲ್ಲಿ ಯಾಕೆ ಹೊಟ್ಟೆ ಉರಿಸ್ತಾ ಇದ್ಯಾ? ತುಂಬಾ ದಿನದಿಂದ ಸಾಯಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ಯಾಕೋ ಧೈರ್ಯನೇ ಬರ್ತಾ ಇಲ್ವಲ್ಲ. ಹೇಗ್ ಸಾಯ್ಬೇಕು ಅಂತ ಗೊತ್ತು, ಆದ್ರೆ ಸಾವಿನ ಹತ್ರ ಬಂದ್ಬಿಡ್ತೋನ ಭಯ. ನಾ ಸಾಯೋದಕ್ಕೆ ಸಹಾಯ ಮಾಡೋರು ಯಾರು ಕಾಣ್ತಾನೆ ಇಲ್ವೇ? ಸಾಯೋದು ಎಷ್ಟು ಕಷ್ಟ ಅಂತ ಎಲ್ರು ಹೇಳ್ತಾರೆ, ಆದ್ರೆ ನಾ ಇವತ್ತು ಟ್ರೈ ಮಾಡೇ ಬಿಡ್ತೀನಿ. ಜೀವನದಲ್ಲಿ ಜಿಗುಪ್ಸೆ ಬಂದ್ಮೇಲೆ ನಮ್ಮಂತವ್ರು ಬದುಕಿರ್ಬಾರ್ದು, ಸತ್ಮೇಲೆ ನೆಮ್ಮದಿ. ಅಲ್ಲ ರೀ, ಸಾಯೋದಕ್ಕಿಂತ ಹೊರಟಿದ್ದೀನಿ, ನನಗೆ ಡಿಕ್ಕಿ ಹೊಡಿತಾರಲ್ಲ, ಸರಿನೇನ್ರಿ? ನೀವು ಸಾಯೋದಕ್ಕೆ ಅಂತ ಹೊಟ್ಟಿದ್ರ? ಹೌದು, ನಾನು ಅದೇ ಕೆಲಸದ ಮೇಲೆ ಇದ್ದೀನಿ. ನೈಸ್ ಟು ಮೀಟ್ ಯು. ಹೆಂಗೆ? ನನ್ನ ಹೆಸರು ಬೀರಪ್ಪ ಅಂತ. ಹೌದು ಬೀರಪ್ಪ, ನೀವ್ ಯಾತಕ್ಕೆ ಸಾಯೋದಕ್ಕೆ ಹೊಟ್ಟಿದ್ದು? ಮನೇಲಿ ಹೆಂಡತಿ ಕಾಟ, ಅತ್ತರಿಲ್ಲ ಇಸ್ತರಿಲ್ಲ ಅಂತ ಸುಮ್ನೆ ಬೈತಾಳೆ. ನಮ್ಮಲ್ಲೂ ಅದೇ ಕೇಸು. ನಮ್ಮಲ್ಲೂ ಹೆಂಡತಿದೇ ಪ್ರಾಬ್ಲಮ್. ಚಪ್ಪಲಿ ಪೊರ್ಕೆಗೆ ಸಿಗೋಷ್ಟು ಗೌರವನೂ ನಮಗ್ ಸಿಗ್ಲಿಲ್ಲ ಅಂದ್ಮೇಲೆ ನಾವ್ ಯಾತಕ್ರಿ ಬದುಕಿರ್ಬೇಕು? ಇಬ್ರು ಒಟ್ಟಿಗೆ ಸತ್ತೋಗ್ಬಿಡೋಣ ಬಿಡಿ. ಸಾಯೋದಕ್ಕೆ ನಿಮ್ಗೆ ಐಡಿಯಾ ಇದೆಯಾ? ನನ್ನ ಹತ್ರ ಯಾವ ಐಡಿಯಾನೂ ಇಲ್ಲ, ಒಟ್ಟು ನಾನು ಸಾಯ್ಬೇಕಷ್ಟೇ. ಒಂದ್ ಕೆಲಸ ಮಾಡೋಣ, ನಾನೊಂದ್ ಜಾಗ ತೋರಿಸ್ತೀನಿ, ಅಲ್ಲಿಂದ ಬಿದ್ದು ಇಬ್ರು ಸತ್ತೋಗ್ಬಿಡೋಣ. ಬನ್ನಿ ತೋರಿಸ್ತೀನಿ. ಅಲ್ಲಿ ಮೋರಿ ಕಾಣ್ತಾ ಇದೆಯಲ್ಲ, ತಡಾರ ಇಲ್ಲಿಂದ ಬಿದ್ರೆ ಸಾಯದಂತೂ ಗ್ಯಾರಂಟಿ.
ಹೆಂಡತಿ ಕಾಟದಿಂದ ಮುಕ್ತಿ ಸಿಗುತ್ತೆ. 2-3 ಸಲ ಬಂದು ಇಲ್ಲಿಂದ ಬಿದ್ದು ಸಾಯ್ಬೇಕು ಅನ್ಕೊಂಡೆ, ಯಾಕೋ ಧೈರ್ಯನೇ ಬರ್ಲಿಲ್ಲ. ಒಂದ್ ಕೆಲಸ ಮಾಡು, 10,000 ರೂಪಾಯಿನ ಇಟ್ಕೋ, ನನ್ನ ಇಲ್ಲಿಂದ ತಳ್ಬಿಡು, ನಾನು ಬಿದ್ದು ಸತ್ತೋಗ್ಬಿಡ್ತೀನಿ. ಆಮೇಲೆ ಹಿಂದೆ ಮುಂದೆ ಯೋಚನೆ ಮಾಡಬೇಡ, ಇಮ್ಮಿಡಿಯೇಟ್ ಆಗಿ ನೀನು ಬಿದ್ದು ಸತ್ತೋಗ್ಬಿಡು. ಯಾಕೆ ಹೇಳ್ತಾ ಇದೀಯಾ? ಅಲ್ಲ ಕಡೆ ಇಬ್ರು ಸಾಯ್ದು ಅಂತಂದ್ಮೇಲೆ ಈ ದುಡ್ಡು ನನ್ನ ಹತ್ರ ಇದ್ರೇನು ನಿನ್ನ ಹತ್ರ ಇದ್ರೇನು ಸತ್ತ ಮೇಲೆ ಕಂಡೋರ್ ಪಾಲಾಗುತ್ತೆ ತಾನೆ. ಅದ್ರ ಬದಲು ಈ ದುಡ್ಡನ್ನ ನೀನೇ ಇಟ್ಕೋ, ಈ ಉಂಗ್ರ ಈ ಚೈನು ಕೊಡ್ತೀನಿ, ಅದನ್ನು ನೀನೇ ಇಟ್ಕೋ, ನೀನೇ ಇಲ್ಲಿಂದ ತಳ್ಬಿಡು. ಹೇಳಕ್ಕಾಗಲ್ಲಪ್ಪ, ಅಲ್ಲಿಗೆ ಬಂದಿರೋದು ಇನ್ನೊಬ್ರು ಕಳ್ಸ್ಕೊಂತ ಇದಕ್ಕೆ. ಯಾಕೋ ಆಗೋ ಮತ್ತಲ್ಲ. ಯಾವ್ದೋ ಗಾಡಿ ಅಡ್ಡಾದಿದ್ದಿ ಬರ್ತಾ ಇದೆ, ಇದಕ್ಕೆ ಸಿಗಾಕೊಂಡ್ರೆ ಸಾಯೋದಂತೂ ಗ್ಯಾರಂಟಿ. ವೀರಪ್ಪ, ನೀವು ಮಾಡ್ತಿರೋ ತಪ್ಪಿಲ್ವೇನೋ? ಏನಾಯ್ತು ಬಿಟ್ಲ? ಇದನ್ನೇ ಮಿತ್ರದ್ರೋಹ ಅನ್ನೋದು. ನಾನೇನ್ ಮಾಡ್ದೆ? ಅಲ್ಲ ಕಣ, ಇಬ್ರು ಒಟ್ಟಿಗೆ ಸಾಯಣ ಅಂತ ಹೇಳಿ ಈಗ ಸಿಂಗಲ್ ಆಗಿ ಛಾಯಕ್ ಬಂದಿದ್ದಲ್ಲ, ಇದು ಮೋಸ ಆಗಲ್ಲ. ಬರ್ತಾರ ಗಾಡಿಗೆ ಸಿಗಾಕೊಂಡು ಮೊದಲು ನಾನ್ ಸಾಯ್ತೀನಿ, ಸತ್ತು ಸ್ವರ್ಗಕ್ಕೆ ಹೋಗಿ ನಿನಗೊಂದ್ ಸೀಟ್ ರಿಸರ್ವ್ ಮಾಡ್ಸಿರ್ತೀನಿ ಕಣ. ಅಕಸ್ಮಾತ್ ನಾ ಸಾಯ್ದೆ ಇದ್ರೆ ನಂಗೆ ನಷ್ಟ ಆಗಲ್ವಾ? ಹೋಗ್ಲಿ ಬಿಡಪ್ಪ, ಇಬ್ರು ಒಟ್ಟಿಗೆ ಸಾಯೋಣ. ನೀನು ಏನ್ ಜನ್ಮದಲ್ಲಿ ನನಗೆ ಅಣ್ಣನ ಅಪ್ಪನ ಆಗ್ಬಿಟ್ಟೆ ಅನ್ಸುತ್ತೆ, ಅದಕ್ಕೆ ನಂಗೆ ಈ ಜನ್ಮದಲ್ಲಿ ಸಾಯೋದಕ್ಕೆ ಸಹಾಯ ಮಾಡ್ತಿದ್ದಲ್ಲ. ದುಃಖಿಸಿದ್ರಲ್ಲಿ ಅರ್ಥ ಇಲ್ಲ ಕಣ. ನೋಡ, ಕಣ್ಣು ಮುಚ್ಕೋ, ಇಬ್ರು ಸತ್ತೋಗ್ಬಿಡೋಣ. ಗೋಲ್ಡ್ ಕಾಯಿನ್ ಕಳ್ದೋಗಿದೆ ಅಂತ ಹುಡುಕೊಂಡ್ ಬಂದ್ರೆ ನನ್ ಗಾಡಿಗೆ ಆಟ ಬರ್ತೀನಿ. ಗಾಡಿ ಸುತ್ತಿ ಸಾಯೋಣ, ಬಿಟ್ಬಿಡೋಣ, ಬಿಟ್ಬಿಡೋಣ. ಗೋಲ್ಡ್ ಕಾಯಿನ್ ಹುಡ್ಕೊಂಡು ಫಸ್ಟು. ಓಡಿ ಮಗ ಬಿಡಬೇಡ ಅವನ್ನ. ಓಡಿ ಮಗ ಬಿಡಬೇಡ ಅವನ್ನ. ಚೋಟು ಲಂಬು ಅಂತ ಹೆಸರಿಟ್ಕೋಬೇಕಿತ್ತು. ದೊಡ್ಡ ರೌಡಿ ಆದ್ಮೇಲೆ ಲಂಬ ಅಂತ ಇಟ್ಕೋತೀನಿ. ಕತ್ತಿ ವರ್ಷ ಕಲಿತಿದ್ರಾ? ರೌಡಿ ಸರ್, ಮಾಡ್ರು ಕೊಲೆ. ನನ್ ಜೊತೆ ಬಾ, ಯಾವ್ದಾದ್ರು ರೌಡಿ ಆಟಕ್ಕೆ ಕರ್ಕೊಂಡೋಗ್ ಬಿಡ್ತೀನಿ. ಅವನ್ನೇ ಸ್ವಂತ ಕಲ್ತ್ಕೋಬೇಕು. ಸೆಲ್ಫ್ ಸ್ಟಡೀಸಾ? ರೌಡಿ ಆದ್ರೆ ಪಾರ್ಟ್ 2 ನಲ್ಲಿ ನಾನೇ ಮೇನ್ ವಿಲನ್. ಸರಿಯಾಗಿ ಬೀಸು. ಇಷ್ಟಕ್ಕೆಲ್ಲ ದುಃಖ ಪಟ್ಕೊಂಡ್ರೆ ಆಗುತ್ತೇನಪ್ಪ? ಧೈರ್ಯವಾಗಿರು. ನೀನ್ ಒಂದ್ಸಲ ಲಾಂಗ್ ನ ಸಿಕ್ತಿಕ್ತಾರ ಮೇಲೆ ಬೀಸು, ಈ ಲಾಂಗ್ ಒಂದ್ಸಲ ರಕ್ತದ ರುಚಿ ಬಿತ್ತು ಅಂದ್ರೆ ನೀನ್ ದೊಡ್ಡ ರೌಡಿ ಆಗ್ಬಿಡ್ತೀಯ. ನೀನೇ ಮಾರೋಣ, ನಿನ್ ಮೇಲೆ ಬೀಳ್ತೀವಿ. ಹೊಂಟೋಗ್ಬಿಟ್ಟ, ನನ್ ಲಾಂಗಿಗೆ ರಕ್ತ ತುಸಿ ತೋರಿಸ್ದೆ ಹೊಂಟೋಗ್ಬಿಟ್ಟಲ್ಲ. ಅವ್ನು ಯಾವನೋ ಲಾಂಗ್ ಇಟ್ಕೊಂಡಿದ್ದಾನೆ ಅಂದ್ಮೇಲೆ ಅವ್ನು ದೊಡ್ಡ ರೌಡಿನೇ ಇರ್ಬೇಕು. ನಮ್ಮಿಬ್ರು ತರನು ತೆಗೆದು ಬಿಡು ಅಂತ ನಾವೇ ಅವ್ನು ಸುಪಾರಿ ಕೊಡೋಣ ಬಾ. ನಮಸ್ಕಾರ ಅಣ್ಣ. ಯಾರೋ ನೀವು? ನನ್ನ ಹೆಸರು ವಿಠಲ್ಮೂರ್ತಿ ಎಮ್ಮಿ ಅಂತ, ಇವ್ರ ಹೆಸರು ಬೀರಪ್ಪ ಅಂತ. ಯಾಕೆ ಬಂದಿದ್ದೀರಾ ಇಲ್ಲಿ? ಕೈ ಲಾಂಗ್ ಇದೆ ಅಂತ ಭಯ ಬೇಡ ನಿಮ್ಗೆ? ಕೈಲಿರೋ ಲಾಂಗ್ ನೋಡೋಣ ನಾವು ಬಂದಿದ್ದು. ಯಾಕೆ? ಸಾಯೋದಕ್ಕೆ ಬಂದಿದ್ದೀವಿ. ಸಾಯೋದಕ್ ಬಂದಿದ್ದೀರಾ? ನಾನು ನಿಮ್ಗೆ ಸಾಯಿಸ್ತೀನಿ ಅಂತ ಯಾರೇ ಹೇಳಿದ್ದು? ಏನಣ್ಣ, ಕೈಲಿ ಲಾಂಗ್ ಇದೆ, ಮುಖದಲ್ಲಿ ರೌಡಿ ಕಳೆ ಇದೆ. ನೀನೇ ನಮ್ಮನ್ನ ಸಾಯಿಸಿಲ್ಲ ಅಂದ್ರೆ ಇನ್ಯಾರು ಸಾಯಿಸ್ತಾರ ನಮ್ಮನ್ನ? ಯಾಕೆ ಸಾಯ್ಬೇಕು ಅಂತಿದ್ದೀರಾ? ವಿದ್ಯೆ ಇದೆ, ಕೆಲಸ ಇಲ್ಲ. ಸರ್ಕಾರಕ್ಕೆ ಜನ ಮುಖ್ಯ ಅಲ್ಲ, ಜಾತಿ ಮುಖ್ಯ. ಹಾಗಾಗಿ ನನಗೆ ಕೆಲಸ ಸಿಕ್ಕಿಲ್ಲ, ಮನೇಲಿ ಹೆಂಡತಿ ಗೌರವ ಕೊಡ್ತಿಲ್ಲ. ನಮ್ಮಂತವ್ರು ಮೇಲೆ ತಾನೆ ಹೋಗ್ಬೇಕು. ಕೋಳಿ ಎದುರುಗಡೆ ಸಿಕ್ಕಿರ್ಬೇಕಾದ್ರೆ ಮಸಾಲೆ ಏರಿಯಾದ್ ಬಿಟ್ಬಿಟ್ಟು ಅದು ಲಾಂಗ್ ಹಿಡ್ಕೊಂಡು ಕತೆ ಕೇಳ್ತಿದ್ಯಾ ನೀನ್? ಅಂತ ರೌಡಿ. ಬೆಂಗಳೂರಿಗೆ ಬಂದಿತ್ತು ದೊಡ್ಡ ರೌಡಿ ಆಗ್ಬೇಕು ಅಂತಾನೆ, ಆದ್ರೆ ನನ್ನ ನಸೀಬೇ ಸರಿ ಇಲ್ಲ. ಲಾಂಗ್ ಬೀಸಕ್ ಹೋದ್ರೆ ನನ್ ಕೈ ಗಡ 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 ಅಂತ ನಡುಗುತ್ತೆ. ಯಾರನ್ನ ಲಾಂಗ್ ಬೀಸೋದು ಅಂತ ನಂಗೆ ಗೊತ್ತೇ ಆಗ್ತಿಲ್ಲ. ನಾವೇ ನಿನ್ನ ಹುಡ್ಕೊಂಡ್ ಬಂದಿದ್ದೀವಿ ಅಂದ್ಮೇಲೆ ಇಂದು ಮುಂದೆ ನೋಡಿದ್ರೆ ತಲೆ ಎತ್ಬಿಡು. ಒಂದಲ್ಲ ಒಂದ್ಸಲ ನೀನ್ ದೊಡ್ಡ ರೌಡಿ ಆಗ್ತೀಯ. ಬೇಕಾದ್ರೆ ನಿನಗೆ ಈ ಚೈನ್ ಕೊಡ್ತೀನಿ ಅಣ್ಣ. ಈ ಚೈನು, ಈ ಉಂಗ್ರ ತಗೋ, ಜೊತೆಗೆ 10,000 ರೂಪಾಯಿ ಇಟ್ಕೋ. ನಮ್ಮನ್ನ ಸಾಯಿಸ್ಬಿಡು. ಸುಮ್ಮನ ನಿಜವಾಗ್ಲೂ ಸಾಯಿಸ್ಬಿಡದ? ಈ ಲಾಂಗ್ ಇಂದ ಇಬ್ಬರು ತರ ಕಚ್ಚಿ ಕನ್ಸ್ಬಿಡು. ಪೊಲೀಸ್ ಕೇಸ್ ಏನು ಆಗಲ್ಲ. ಹಾಗಾದ್ರೆ ನೀವು ಕುರಿ ತರ ತಲೆ ಬಗ್ಸ್ಕೊಂಡು ನಿಂತ್ಕೊಳ್ಳಿ. ಅಣ್ಣ, ಏನ್ ಮಾಡ್ತಿದ್ಯಾ?
ಮೊದಲನೇ ಸಲ ತಲೆ ತೆಗಿತಾ ಇರೋದಲ್ವದ ಅದಕ್ಕೆ ಶಾಸ್ತ್ರ ಮಾಡ್ತಾ ಇದ್ದೀನಿ ದಪ್ಪ ನಿಂತ್ಕೊಳ್ಳ ರೆಡಿ ಅಣ್ಣ ಬರ್ಲ ಬಾರೋ ಬಂದ ಬಿಡ್ಲ ಮುಂದ ನೋಡ್ತು ಬರಲ್ಲ ಏನಾಯ್ತಣ್ಣ ಬದುಕಿದ್ರೆ ಯಾವತ್ತು ಕೊಲ್ಬಾರ್ದು ರೀ ಜೀವ ಕೊಡೋ ಯೋಗ್ಯತೆ ಅಲ್ಲ ಅಂದ್ಮೇಲೆ ಜೀವ ತಗ ಹರಿಯತ್ತು ಇರೋದಿಲ್ಲ ಜೀವ ಕೊಡೋದು ದೇವ್ರೆ ಜೀವ ತೆಗಿಯೋದು ದೇವ್ರೆ ನನ್ನ ಕೈಲಿ ಕೆಲಸ ಆಗಲ್ಲ ಏನ್ ಈ ತರ ಫಿಲಾಸಫಿ ಹೇಳ್ತಿದ್ರೆ ದೊಡ್ಡ ರೌಡಿ ಆಗಲ್ಲ ನಾನಿಂದ ಇಬ್ಬರು ತರ ಒಂದು ತಲೆ ಎತ್ತು ಬಿಡು ಹಂಗಂದ್ರೆ ನಾವು ಬಗ್ಗದ ಕತೆ ಕೇಳ್ತಿರ ಬಗಲೇ ಬಲ್ಲ ಬಾರಪ್ಪ ಬಂದ್ಬಿಡ್ಲ ಬಾರೋ ಬಂದ ಬಿಡ್ಲ ಬಂದ್ ಸಾಯ್ಸಲೇ ಏನಾಯ್ತು ಲಾಂಗ್ ಬೀಸದ ಕೈಯೇ ಬರ್ತಿಲ್ಲ ಅಂತ ಹುಡುಕ್ತಾ ಇದ್ದ ಚೈನ್ ಉಂಗ್ರ ವಾಪಸ್ ಕೊಡು ಕೊಡಲ್ಲ ಏಯ್ ನನ್ನ 10 ರೂಪಾಯಿ ಕೊಡ ಕೊಡಕ್ಕಿಲ್ಲ ಚೈನ್ ಉಂಗ್ರ ತಗೊಳ ನನ್ನೇ ಹೊಡಿತೀರೇನ್ರೋ ಈ ಚೋಟನೆ ಒಂದಲ್ಲ ಒಂದಿನ ಲಾಂಗ್ ಬೀಸದ್ ಕಲ್ಕ ಬಂದು ನಿನ್ ತಲೆ ತೆಗಿದಿಲ್ಲ ಅಂದ್ರ ನನ್ನ ಹೆಸರು ಚೋಟನೆ ಅಲ್ಲ ನೀನ್ ಅದ್ ಯಾವತ್ ಕಲ್ಕೊಂಬತ್ತಿ ಅವತ್ತೇ ಬಂದ್ ನಮ್ ತಲೆ ತೆಗಿ ಮಗಲೇ ನಮ್ಮ ಯಜಮಾನ್ರು ಯಾವ ಕಡೆ ಹೋಗಿರ್ಬೋದು ಅವನು ಈ ದಿಕ್ಕಲ್ಲೇ ಹೋಗಿದ್ದಾನೆ ಅದ್ ಹೇಗ ಅಷ್ಟು ಕರೆಕ್ಟ್ ಹೇಳ್ತೀಯ ಸಾಯೋರೆಲ್ಲ ಈ ದಿಕ್ಕಲ್ಲೇ ಹೋಗೋದು ನಮ್ಮ ಯಜಮಾನ್ರು ಈ ಸಾಯಕ್ ಮಾತ್ರ ಬಿಡ್ಬಾರ್ದು ಅವ್ರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಅವ್ರನ್ನ ಎಳ್ಕೊಂಡ್ ಮನೆಗೆ ಹೋಗ್ಲೇಬೇಕು ಅವನು ಇಷ್ಟು ಬೇಗ ಸತ್ತಿರಲ್ಲ ಕಣೆ ಅದ್ ಹೇಗೆ ಹೇಳ್ತೀಯ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸರಿಯಾದ ಸಮಯವಲ್ಲ ನನ್ನ ಅಂತರಾತ್ಮ ಹೇಳ್ತಾ ಇದೆ ಅವನಿನ್ನ ಸತ್ತಿಲ್ಲ ಅಂತ ಅಲ್ಲಿ ನೋಡ ನಮ್ಮ ಯಜಮಾನ್ರು ಲೇ ಬಿಟ್ಲಾ ಪದ್ದು ನೀನ್ ಆ ಕಡೆ ಓಡು ನಾನ್ ಇನ್ನೊಂದ್ ಕಡೆಯಿಂದ ಬಂದ್ ಹಿಡಿತೀನಿ ಓಕೆ ಬಿಟ್ಬಿಡಿ ನನ್ನ ಸಾಯ್ಬೇಕು ಬಿಡಿ ನಿಮ್ಮನ್ ತುಂಬಾ ರೇಗಿಸ್ಬಿಟ್ಟೆ ನಿಮ್ಮನ್ ಸಾಯಿ ಅಂತ ಹೇಳಿದ್ ನಂದೇ ತಪ್ಪು ಸಾರಿ ನೀವೆಷ್ಟು ಹೇಳಿದ್ರು ನಾ ಏನು ಕೇಳಲ್ಲ ನಾ ಸಾಯ್ಲೇಬೇಕು ಬಿಡಿ ಏನಪ್ಪ ಸಾರಿ ಅಂದ್ಮೇಲೂ ಈ ತರ ಎಲ್ಲ ಹಠ ಸಾಧಿಸ್ತಿದಿರಲ್ಲ ಈಗ ಸರಿನಾ ನಡೀರಿ ಮನೆಗೆ ಬಿಟ್ಲಾ ವಾಟ್ ಇಸ್ ದಿಸ್ ಪಲ್ಲೂರಿಗೆ ಸ್ಕೋಲ್ ಮಾಡೋದಕ್ಕೆ ಸಾಯಕ್ ಹೋಗಿದ್ದೆಲ್ಲ ನಿಂಗೆ ಶೇಮ್ ಆಗಲ್ಲ ನಾನ್ ಬೈಬೇಕು ಅಂತ ಬೈಲಿಲ್ಲ ಅದಕ್ಕೆ ಅಣ್ಣ ಏನೇ ಬೈ ಅಂತ ಚುಚ್ಕೊಟ್ಟ ಭಾಬಿ ನೀವು ಅಷ್ಟೇ ತಂದಿಟ್ಟು ತಮಾಷೆ ನೋಡ್ಬೇಡಿ ಆಡೋ ಮಾತುಕೊಂಡು ಅರ್ಥ ಬಿಡಬೇಡ್ರಿ ಹಿಂದೆ ನೋಡ್ರೆ ಮುಂದೆ ನೋಡ್ರೆ ಅವ್ನು ಪರಾಮರ್ಶಿಸ್ಕೊಂಡ್ ಬರ್ತಾ ಇದ್ರಲ್ಲ ಅವ್ನಿಗೆ ಎಷ್ಟು ವಯಸ್ಸಾಗಿದೆ ಅನ್ನೋ ತಮ್ಗೇನಾದ್ರೂ ಗೊತ್ತೇನ್ರಿ ಐ ರಿಯಲಿ ಡೋಂಟ್ ನೋ ಹೇ ಎಷ್ಟು ವಯಸ್ಸಂತ ನಿನಗಾದ್ರೂ ಗೊತ್ತೇನಾ ಬಯೋಡೇಟಾ ಚೆಕ್ ಮಾಡಿ ಹೇಳ್ತೀನಿ ಮಕ್ಕಳು ಬರ್ತೀನಿ ಬಯೋಡಾಟಾ ಚೆಕ್ ಮಾಡಿದ್ರೆ 1ನೇ ಕ್ಲಾಸ್ ಹೋಗೋ ಹುಡುಗ ಕೂಡ ಹೇಳ್ತಾನೆ ಕಣ ಲೇ ನಿನಗೆ ಮೂರು ಕತ್ತೆಗಾಗೋಷ್ಟು ವಯಸ್ಸಾಗಿದೆ ಕಣೋ ಅಂತ ಮನೆ ಮುಂದೆ ನಿಂತ್ಕೊಂಡ ಗೋಲಿ ಆಡ್ತಾನೆ ನಿನ್ ಗೋಲಿ ಆಡ್ಕೊಂಡು ಹಾಳಾಗಿ ಹೋಗದೆ ಆದ್ರೆ ಬೇರೆ ತಲೆಗೆ ಯಾಕೆ ಹೊಡಿಬೇಕು ಇವನು ಗೋಲಿಯಿಂದ ಹಣೆ ಹೊಡೆದಿರೋದು ಆದಿ ಬೀದಿಲಿ ಹೋಗೋ ದಾಸನಿಗೆಲ್ಲ ಕಂಡ್ರಿ ನನಗೆ ನಿಮ್ಮ ಯಜಮಾನಪ್ಪನಿಗೆ ಈ ಗಂಡುಗಳ ವಂಶದ ಕಟ್ಟ ಕಡೆ ತುಂಡಿಗೆ ಆ ನೋವು ನಿಮಗೆ ಏನಾದ್ರೂ ಗೊತ್ತಾಗುತ್ತೆ ಅಂದ್ರೆ ಗೊತ್ತಾಗದೆ ಏನ್ರಿ ಬಂತು ಇಲ್ಲಿ ಗಾಯ ಆಗಿದೆ ಅದಾದ್ರೂ ಕಾಣಿಸುತ್ತಾ ಕಂಡ್ಬಿಟ್ಟು ನೋಡ್ರಿ ನೋಡ್ರಿ ಮೇಂಟೈನ್ ಮಾಡಿ ಏನ್ರಿ ಸುಳ್ಳ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅವ್ರಿಬ್ರು ನಂದು ಏನ್ ಪ್ರಯೋಜನ ಅವ್ರಿಬ್ರು ಹಾಳಾಗೋದಕ್ಕೆ ನೀವೇ ಕಂಡ್ರಿ ಕಾರಣ ನೋಡ್ರಿ ತಿಂದು ಒಬ್ಬ ಫಾರಿನ್ ಹಂದಿ ಆದಂಗ ಹಾಕೋನೆ ಇನ್ನೊಬ್ಬ ಡೆನ್ಮಾರ್ಕ್ ಹೊಸ ಆದಂಗ ಹಾಕೋನೆ ಮಾತಾಡ್ತಾರೆ ಮಾತಾ ಅವತ್ತು ಗೇಟ್ ಮುಂದೆ ನಾನು ನಿನ್ನ ಯಾಕೆ ಬೈಲಿಲ್ಲ ಗೊತ್ತೇನೋ ಕಂಡವ್ರ ಮುಂದೆ ಬೈದ್ರೆ ನಿನ್ಗೆ ಅವಮಾನ ಆಗುತ್ತಾನೆ ಏಕಮಾತ್ರ ಕಾರಣಕ್ಕೆ ನನ್ನ ತಂಗಿ ಕೈಯಿಂದ ಬಯಸ್ತೆ ಪಕ್ಷ ನಾನೇನಾದ್ರೂ ಅಲ್ಲೇ ತಿರುಗಿ ಬಿದ್ದಿದ್ರೆ ಅವತ್ತೇ ನಿನ್ನ ಹೆಣ ಹಂಗ ಅಡ್ಡಡ್ಡ ಮಲಸ್ಬಿಡ್ತಾ ಇದ್ದೆ ನಿಮಗೆ ಬದುಕೋದಕ್ಕಂತೂ ಯೋಗ್ಯತೆ ಇಲ್ಲಪ್ಪ ಕೊನೆ ಪಕ್ಷ ಸಾಯೋದಕ್ಕೂ ದಮ್ಮಿಲ್ವೇನ್ರಿ ಆ ಮಾತಕ್ಕೊಂದು ಅರ್ಥ ಇರ್ಲಿ ಬಾಬಾ ಬದುಕು ಕಷ್ಟ ಇರ್ಬೋದು ಆದ್ರೆ ಸಾಯೋದಕ್ಕೆ ಧೈರ್ಯ ಇದೆ ಅದಕ್ಕೆ ಚೋಟು ಅನ್ನೊಬ್ಬ ರೋಡಿಗೆ ಹೆದರ್ಸ್ ಬಂದೀನಿ ಇಷ್ಟರಲ್ಲ ಅವ್ನು ನನ್ನ ಮುಗಿಸ್ತಾನೆ ಏನಾಯ್ತಪ್ಪ ಏನ್ ಚಂಪಾ ಬೇಗ ನೀರ್ ತಗೊಂಬಾರೆ ಸತ್ತಿಲ್ವಾ ಏನಾಯ್ತಪ್ಪ ಉಣ್ಣಿ ಶಬ್ದ ಕೇಳಿ ಮೂರ್ಛೆ ಹೋಗ್ಬಿಟ್ಟೆ ಜುಜುಗು ಒಂದು ಗೊಂದುವೆ ಶಬ್ದಕ್ಕೆ ಮೂರ್ಛೆ ಹೋಗಿದ್ದಿಲ್ಲಲ್ಲ ಇನ್ನೆಂಥ ಸುಂಡಲಿ ವಂಶದವಳು ಇರ್ಬೇಕು ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಯಾಕಪ್ಪ ಅವತ್ತು ನಾ ಸಾಯ್ತೀನಿ ಅಂತ ಹೋಗಿದ್ನಲ್ಲ ಚೋಟು ಅಂತ ಒಬ್ಬ ರೌಡಿ ಸಿಕ್ತ ಅವ್ನ ಕೈಲಿ ಶುದ್ಧ ಲಾಂಗಿತ್ತು
ನನಗೆ ಸಿಟ್ಟು ಬಂದು 4 ಬಿಟ್ಟು ಒತ್ತಿದ ವಸ್ತುನೆಲ್ಲ ಕಿತ್ಕೊಂಡೆ. ಅದಕ್ಕೋನು ನನಗೊಂದ್ಸತಿ ಡೀಲ್ ಒಪ್ಸಿದ್ಮೇಲೆ ಮುಗೀತು. ಇವತ್ತಲ್ಲ ನಾಳೆ ನಾನು ನಿನ್ನ ಸಾಯಿಸ್ತೀನಿ ಅಂತ ಹೇಳಿದ್ದ. ಅವನೇ ಗುಂಡಾರಿಸಿರ್ಬೇಕು. ರಾಮ ರಾಮ, ಲೇ ಮಗನೇ, ಏನೋ ಮಾಡೋದೀಗ? ಅಲ್ಲ ಮಾತ್ರ ಶ್ರೀರಂಗಮ್ಮ, ಇವನಾಗಿ ಡೀಲ್ ಕೊಟ್ಕೊಂಡ್ಮೇಲೆ ಅವ್ನು ಸುಮ್ಮನೆ ಇರ್ತಾನ? ಇವತ್ತಲ್ಲ ನಾಳೆ ಮಾರಮ್ಮನ ಬಲಿ ಕೊಡ್ತಾನೆ. ಏನು ಚಳಿನು? ನಾನ್ ಚಳಿ ಅಂದ್ರೆ ನೀವ್ ಅಡ್ಗೆ ಮನೆಗೆ ಬಂದು ಚಳಿ ಚಳಿ ತಾಲೇನು ಈ ಚಳಿಯ ಅಂತ ಡ್ಯೂಯೆಟ್ ಹಾಡ್ಬಿಡ್ತೀರಾ? ನನ್ನ ಜೊತೆ ಡುಯೆಟ್ ಆಡೋಷ್ಟು ಪುರ್ಸೊತ್ತು ನನಗಿಲ್ಲ. ಸುಮ್ಮನೆ ಹೋಗ. ಖರ್ಚಿಗೇನಾದ್ರೂ ಕೊಡ್ತೀರಾ ಅಂತ. ಕೆನ್ನೆ ಮೇಲೆ 2 ಕೊಡ್ಲು. ಕೆನ್ನೆಗ್ ಕೊಟ್ರು ಸರಿ, ಕೈ ಕೊಟ್ರು ಸರಿ. ನೀನ್ ತಿಪ್ಪರ್ಲಾಗ ಹಾಕಿದ್ರು ಒಂದೇ ಒಂದ್ ಅಂಬಡಿ ಹುಟ್ಟಲ್ಲ. ಸುಮ್ಮನೆ ಹೋಗೆ. ಚಂಪಾ, ಯಾವಾಗ್ಲೂ ನನ್ನ ಹಬಿ ಪಕ್ಕ ನಿಂತ್ಕೊಂಡು ಹಲ್ಕಿಸಿತಾ ಇರ್ತೀಯಲ್ಲ, ನಿಮ್ಗೆ ಶೇವಾಗಲ್ವೇನೆ? ಮನೆ ಖರ್ಚಿಗೆ ದುಡ್ಡು ಕೊಡೋದು ನೀವಾ? ಚಂಪಾ, ಅವ್ರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೇನ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಡಿಲ್ಲ. ಹೋಗೆ ಬರ ಈ ಕಡೆ. ಹಬಿ, ಒಂದ್ ಅರ್ಧ ಸೆಕೆಂಡ್ ಇರ್ಲಿ. ಇನ್ಮೇಲೆ ನೀವು ನಮ್ಗೆ ಮಂತ್ಲಿ ಪಾಕೆಟ್ ಮನಿ ಕೊಡ್ಬೇಡಿ. ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಪ್ರೂಪಕ್ಕೊಮ್ಮೆ ಒಂದು ಒಳ್ಳೆ ತೀರ್ಮಾನ ತಗೊಂಡ್ಬಿಟ್ಟಿದ್ರಿ ಕಣ್ರಿ. ನೀವು ಅರ್ನ್ ಮಾಡೋ ಮನೇಲಿ ಇಷ್ಟು ಪರ್ಸೆಂಟೇಜ್ ಅಂತ ನಮ್ಮೆಲ್ಲರೂ ಕೊಟ್ಬಿಡಿ. ನಾವ್ ಯಾರು ನಿಮ್ಗೆ ಎಕ್ಸ್ಟ್ರಾ ಮನಿ ಕೇಳಲ್ಲ. 1 2 3 4 5. ಯಾಕಂದ್ರೆ ಏನು ಎಲ್ರ ಮನೆಯಲ್ಲಿ ಪ್ರತಿನಿತ್ಯ ಪಾಕೆಟ್ ಮನಿಗೆ ಅಂತ ದುಡ್ಡು ಕೊಡ್ತಾರ? ಲೆಪ್ಪತ್ತಪ್ಪ, ನೀನು ಅಷ್ಟು ವರ್ಷಗಳಿಂದ ನಿಮ್ಮ ಹಳ್ಳಿನಲ್ಲಿ ಕುರಿ ಇಕ್ಕೆ ಬಳ್ಕೊಂಡಿದ್ದಲ್ಲಪ್ಪ. ನಿಮ್ಮ ಮಮ್ಮಿ ಆಗ್ಲಿ, ನಿಮ್ಮ ಡ್ಯಾಡಿ ಆಗ್ಲಿ, ನಿಮ್ಮ ಅಂಕಲ್ ಆಗ್ಲಿ ದಿನನಿತ್ಯದ ಖರ್ಚಿಗಂತ ಇಂತಿಷ್ಟು ದುಡ್ಡು ಕೊಡ್ತಾ ಇದ್ದ. ಬಿಡ, ಬಾಯ್ ಬಿಟ್ಟೇಳಲ್ಲೇ. ಅಷ್ಟು ವರ್ಷಗಳಿಂದ ನೀನು ನನ್ನ ಜೊತೆಲಿದ್ಯಾ, ಬಾಯ್ ಬಿಡ. ಇಲ್ಲ ಕಣ. ಅಲ್ಲವಾ? ಅಲ್ಲ, ನನಗೇನು ದುಡಿಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮಪ್ಪ ಬಿಟ್ಟೋಗಿರೋ ಈ ಮನೆ ಸಾಕು ಕಣ್ರಿ. ನಾನ್ ಸುಖವಾಗಿದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಬೆವರು ಸುತ್ತಿ ದುಡ್ತಾ ಇರೋದು ಯಾರಿಗೋಸ್ಕರ? ನಿಮ್ಮನ್ನೆಲ್ಲ ಸಾಕ್ಬೇಕು ಅಂತ. ಈ ಮನೆಯಲ್ಲಿ ಕಷ್ಟ ಆದವರು ಮೊದಲು ಮನೆ ಬಿಟ್ಟು ಹೋಗ್ತಾ ಇದೆ. ಪಾಂಡ್ರಂಗ, ಬೋನಸ್ ಅಂತ ಅನ್ಕೊಂಡಾದ್ರು ಕೊಡೋ. ಬಾಬಾ, ವರ್ಷಕ್ಕೊಂದ್ಸಲಿ ಬೋನಸ್ ಕೊಡದೆ ಇದ್ರೆ ನೀವು ಬೋಗಸ್ ಆಗ್ಬಿಡ್ತೀರಾ. ನಾನು ಬೋಗಸ್ ಆದ್ರೂ ಪರವಾಗಿಲ್ಲ, ಕೆಲ್ಸಕ್ಕೆ ಬಾರದೆ ಇರೋನಾದ್ರೂ ಪರವಾಗಿಲ್ಲ, ಮುಟ್ಟೋಳ ಆದ್ರೂ ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ಇನ್ಮೇಲಿಂದ ನಿಮ್ಗೆ ದುಡ್ಡು ಕೊಡಲ್ಲ ಕಣ್ರ. ಅಣ್ಣಯ್ಯ, ಮನೆ ಯಜಮಾನ ಆಗಿ ನೀನೇ ಹೀಗೆ ಹೇಳಿದ್ರೆ ಹೇಗೆ? ಬಂದ್ಬಿಟ್ಟು ಆರ್ಡರ್ ಮಾಡಿದ್ರು ಅಷ್ಟೇ, ಅಥವಾ ಕೈ ಮುಕ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ರು ಅಷ್ಟೇ, ಅಥವಾ ನಿಮ್ಮ ಯಜಮಾನಪ್ಪನ ಬಟ್ಟೆ ಬಿಚ್ಚಿ ನನ್ನ ಮುಂದೆ ಕೋತಿ ತರ ಲಗಾಟಿ ಬಡಿಸಿದ್ರು ಅಷ್ಟೇ. ಒಂದೇ ಒಂದು ದಾಂಬಡಿ ಬಿಚ್ಚಲ್ಲ. ಪಲ್ಲು ಒಗ್ಗಟ್ಟಿನಲ್ಲಿ ಬಲ ಇದೆ. ಅಲ್ಲ ರೀ, ದೊಡ್ಡದಾಗಿ ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊತೀರಾ, ಗಲಿ ವಂಶ ಅಂತ ಹೇಳ್ಕೊತೀರಾ? ನಾಟ್ ಗಲಿ ಕಂಡ್ರೆ ಇಟ್ಸ್ ಅದೇ ಆ ವಂಶದ ಅಂತ ದೊಡ್ಡದಾಗಿ ಕೊಚ್ಕೋತೀರಾ? ನಾವೇ ನಿಮ್ಮ ಹತ್ರ ಭಿಕ್ಷೆನ ಬೇಡ್ತಾ ಇದೀವಿ. ಕೇಳೋದ್ ನಮ್ ಹಕ್ಕು, ಕೊಡೋದ್ ನಿಮ್ ಕರ್ತವ್ಯ. ನೀವ್ ಏನಾರು ಕೊಡ್ಲಿಲ್ಲ ಅಂದ್ರೆ ಏನ್ರಿ ಮಾಡ್ಬಿಡ್ತೀರಾ? ಪದ್ದು, ಲೇ ಪಾಂಡ್ರಂಗ, ಯಾಕೋ ದುಡ್ಡು ಅಂತ ಸಾಹಿತ್ಯ ಸತ್ತ ಮೇಲೆ ಅದ್ ನಿಮ್ಗೆ ಎದೆ ಮೇಲೆ ಹಾಕೊಂಡು ಹೋಗ್ತ್ಯಾ? ಪದಪ್ಪ, ಅವ್ರು ಕಿತ್ಕೊಂಡು ಹೋದ್ರದ್ದು 2 ಉಳಿತ ಬೀಜ ಅಲ್ಲ ಕಣ, ಹಣ ಮತ್ತು 2 ಲಕ್ಷ ರೂಪಾಯಿ ಮೊತ್ತ. ಆ ರೌಡಿ ಚೋಟು ಯಾವ್ದಾದ್ರು ವೇಷದಲ್ಲಿ ಬಂದು ನನ್ನ ಕೊಲ್ಲೋದು ಗ್ಯಾರಂಟಿ. ನೀನ್ ಯಾಕೋ ಯೋಚನೆ ಮಾಡ್ತೇ ಬಿಟ್ಲಾ? ನಾನು ಇದ್ದೀನಲ್ಲ, ಡೋಂಟ್ ವರಿ. ಅಲ್ಲಿ ನೋಡಿ, ಯಾರು ಪಿಸ್ತೂಲ್ ಹಿಡ್ಕೊಂಡ್ ಬರ್ತಾ ಇದಾರೆ. ಅವನ ರೌಡಿ ಚೋಟು ಕೈಯಲ್ಲಿ ಪಿಸ್ತೂಲ್ ಇದೆ ಅಂದ್ಮೇಲೆ ನನ್ನ ಡಮ್ಮಂತ ಗ್ಯಾರಂಟಿ. ಓಡಕ್ಬಿಟ್ಟ ಬಿಟ್ಬಿಡ್ತಾನೆ, ಅಲ್ಲಿಂದಾನೆ ಡಮ್ ಅನ್ನಿಸ್ಬಿಡ್ತಾನೆ. ಹಾಗಂತ ಇಲ್ಲಿ ಅನ್ಕೊಂಡ್ರೆ ಡಮ್ಮಸ್ ಅಲ್ವಾ? ಅದಕ್ಕೂ ಒಂದು ಐಡಿಯಾ ಇದೆ, ಅವನಿಲ್ಲಿ ಬರ್ಲಿ ಇರು. ಅಲ್ಲಾಡಿದ್ರೆ ಟುಮ್ಮನ್ಸ್ ಬಿಡ್ತೀನಿ. ಓಡಿದ್ರು ಇವಾಗ ಏನೋ ಮಾಡೋದು? ನೀನಾಗ್ ನೀನೆ ಸಾಯ್ಸು ಅಂತ ಹೋದ್ಮೇಲೆ ಅವ್ನು ಸಾಯ್ತೆ ಸುಮ್ಮನೆ ಇರ್ತಾನೆ. ಸಾಯ್ತಾನೆ. ಸಾಯಿಸ್ರಿ. ಐಡಿಯಾನ ತುಂಬ ಬಿಸ್ಕೆಟ್ ತಿನ್ನು. ನೋಡೋಣ, ಅವತ್ತು ನಾನು ನೀನು ಒಂದು ಡೀಲ್ ಮಾಡ್ಕೊಂಡವಲ್ಲ, ಇವತ್ತು ಅದು ಕ್ಯಾನ್ಸಲ್. ಬೇಕಾದ್ರೆ ಬಿಸ್ಕೆಟ್ ಕೊಡ್ತೀನಿ, ತಿನ್ಕೊಂಡು ಮನೆ ಹೋಗು. ನೋಡಪ್ಪ, ನೀನ್ ಸಾಯಿಸ್ಬೇಕು ಅಂತಿದ್ರೆ ಫಸ್ಟ್ ನನ್ನನ್ ಸಾಯಿಸು, ಆಮೇಲೆ ನಮ್ಮ ಯಜಮಾನನ್ ಸಾಯಿಸು, ಆಮೇಲೆ ಇವ್ನು ಬಿಡ್ಬೇಡ, ಇವ್ನು ಸಾಯಿಸು. ಎಲ್ರು ಸಾಯಿಸ್ತೀನಿ. ಸಾಯೋದಕ್ಕೆಲ್ಲ ರೆಡಿ ರೀ. ಯಾರು ಹೆತ್ತ ಮಗನೋ ಇದು? ನಾಲ್ಕು ಮನೆಗೂ ಗಡಿಬಿಡಿನಲ್ಲಿ ಬರೀ 3 ರೂಪಾಯಿ ಕೊಂಡ್ರ ಮಂಕಿ ಕ್ಯಾಪ್ ಕೊಟ್ಟು ಏನು ಚಳಿಗಾಲ ಬರ್ತಾ ಇದೆ. ಇವನ್ನೆಲ್ಲ ತಗೊಂಡೋಗಿ ಮನೆ ಮಂದಿಗೆಲ್ಲ ಹಾಕ್ಬಿಟ್ರೆ ಅವ್ರಿಗೆ ನೆಗಡಿಸಿಲ್ಲ, ಬರೋಷ್ಟಿಲ್ಲ, ನಾನು ತಂಪು ಬಿಡೋಷ್ಟಿಲ್ಲ. ಇದು ಅಂದ್ರೆ ಇದು
ಬಾಬಾ ಆ ಚೋಟು ನಮ್ಗೆ ಕೊಲೆ ಟಿಕೆಟ್ ನಿಂತ್ಕೊಂಡ್ ಬರ್ತಿದ್ದಾನೆ. ಹಾಳಿ ಅಂದ್ರೆ ತಾವು ಕೊಟ್ಟು ನಿಲ್ತಾನೆ, ನೀವೇ ಡೀಲ್ ಮಾಡ್ಕೊಳಿಪ್ಪ. ಅಂದ್ಬಿಟ್ಟು ನಮ್ಗೆ ಒಂದೇ ಬಿಡ್ತಾನೆ, ಕಾಪಾಡಿ ಬಾವಾ. ಲೇ ಪಾಂಡುರಂಗ, ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ತೋರ್ಸಲ್ಲ ಕಣೋ. ನಮ್ನ ಕಾಪಾಡು, ಆಪತ್ ಬಾಂಧವ, ಅನಾಥ ರಕ್ಷಕ. ನಾನ್ ತಾನೇ ಏನ್ ಮಾಡ್ಲೋ. ಲೇ ಹೇಗೂ ಮಂಕಿ ಕ್ಯಾಪ್ ಇದೆ, ಎಲ್ರು ಒಂದೊಂದು ಹಾಕೊಂಡು ನಿಂತ್ಕೊಳ್ಳಿ, ನಾನು ಅವನ ಹತ್ರ ಡೀಲ್ ಮಾಡ್ತೀನಿ. ಯಾಕೆ ಶಿವ? ಅದ್ರಲ್ಲಿ ಒಬ್ಬ ಹುಡುಗಿ ಇದ್ಲಲ್ವಾ, ಈ ಕಡೆನೆ ಹೋದ್ರು ಶಿವ. ತಮಾಷೆ ಓಡ್ಬಿಟ್ರೆ ಅಂದ್ರೆ ಇದು ನಿಜವಾದ ಪಿಸ್ತೂಲ್ ಅಲ್ವೇ? ಅಲ್ಲ, ಡಮ್ಮಿ ಪಿಸ್ತೂಲ್ ಇಟ್ಕೊಂಡೆ 3 ಜನ ಎದುರಿಸ್ತೀವಿ ಅಂದ್ರೆ ನೀನ್ ಎಂತ ತಲಕಟ್ ನನ್ನ ಮಗ ಇರ್ಬೇಕು. ನೀನ್ ತಲೆ ಕೆಟ್ಟವನು, ಅವ್ನು ತಲೆ ಕೆಟ್ಟವನು, ಅವ್ನು ತಲೆ ಕೆಟ್ಟವನು, ಅವ್ನು ತಲೆ ಕೆಟ್ಟವನು. ಮತ್ತೆ ನೀನ್ ಯಾರಪ್ಪ? ನಾನೇ ಪಲಾವಿತ್ತ. ಹಾಳಿ ಅಂದ್ರೆ ಕೊಂಚ ಇತ್ತ ಕಡೆ ಬನ್ನಿಪ್ಪ. ಏನ್ ಬಾವಾ? ಮಂಕಿ ಕ್ಯಾಪ್ ತೆಗೀರಿಪ್ಪ. ಏನ್ ಬಾವಾ? ಅಯ್ಯೋ ಮಂಕಿನ ಯಾವ್ದೋ ಡಮ್ಮಿ ಪಿಸ್ತೂಲ್ ತೋರ್ಸೋದಕ್ಕೆ ಎದ್ರಕೊಂಡು ಓಡ್ ಬಂದಿದ್ಯಲ್ಲ, ನಿನ್ನ ಅಜ್ಞಾನಕ್ಕೆ ಏನೋ ಹೇಳ್ಬೇಕು. ನೋಡೋದಕ್ಕೆ ಸೇಮ್ ಆ ರೌಡಿ ತೋಟ ತರನೇ ಇದ್ದ, ಅದಕ್ಕೆ ಗಾಬರಿ ಆಗ್ಬಿಟ್ವಿ. ಹಳಿ ಅಂದ್ರೆ ಇಷ್ಟಕ್ಕೆ ನೀವು ನಿರ್ಮೂಲವಾಗಿರೋ ಹಾಗಿಲ್ಲ. ಡೀಲು ಅಂದ್ರೆ ಡೀಲು. ನಿನ್ನಿಂದಾಗಿ ಮನೆ ಮಂದಿ ಪ್ರಾಣಕ್ಕೆಲ್ಲ ಕೂತಂದ್ಬಿಟ್ಟಲ್ಲ. ಅದೇಗೋ ಲೇ ಪದ್ದಪ್ಪ, ಅವ್ನು ಸುಮ್ಮನೆ ಬಿಡ್ತಾನೇನೋ, ಇವನು ಕೊಲ್ಬೇಕು ಅಂತ ನಮ್ಮ ಮನೆಗೆ ಬಾಂಬ್ ಬಿಡ್ತಾನೆ. ಅದೇನಾದ್ರೂ ಅಪ್ಪಿ ತಪ್ಪಿ ಡಮ್ ಅಂದ್ಬಿಟ್ರೆ ನಾವೆಲ್ಲರೂ ಹೊಗೆ ಹಾಕೊಂಡ್ಬಿಡ್ತೀವಲ್ಲಪ್ಪ. ಏನಾದ್ರೂ ಮಾಡಿ ನೀನೇ ನಮ್ನ ಕಾಪಾಡ್ಬೇಕು ಕಣೋ. ಹಳಿ ಅಂದ್ರೆ ಅವನ ಮುಖಚಿತ್ರ ತಮಗೆ ಚೆನ್ನಾಗಿ ಜ್ಞಾಪಕ ಇದೆಯೇ? ಕನ್ಸು ಮನ್ಸಲ್ಲಿ ಅವನೇ ಕಾಡ್ತಾ ಇದ್ದಾನ ಬಾವಾ. ಅವನದೊಂದು ರೇಖಾ ಚಿತ್ರ ಕೊಡಿಪ, ಅದನ್ನ ತಗೊಂಡೋಗಿ ಪೇಪರ್ನವ್ರಿಗೆ ಕೊಟ್ಟು ಅವನನ್ನ ಹಬ್ಬಲಿ ಹಾಕಿಸ್ತೀನಿ.